ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡ ಅವರಿಗೆ ಧಮಕಿ ಹಾಕಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ವಿಧಾನ ಪರಿಷತ್ ಸದಸ್ಯ ರಾಜೀವ್ ಗೌಡ ಅವರ ನಡೆಯನ್ನ ಸಚಿವ ಕೆಎಚ್ ಮುನಿಯಪ್ಪ ಅವರು ತೀವ್ರವಾಗಿ ಖಂಡಿಸಿದ್ದಾರೆ. ಆದರೆ ರಾಜೀವ್ ಗೌಡ ಅವರು ಕಳೆದ 10 ವರ್ಷಗಳಲ್ಲಿ ಮಾಡಿದ ಒಳ್ಳೆಯ ಕೆಲಸಗಳನ್ನ ಶ್ಲಾಘಿಸಿದ್ದಾರೆಂದು ತಿಳಿದು ಬಂದಿದೆ. ದೇವನಹಳ್ಳಿಯಲ್ಲಿ ಮಾತನಾಡಿದ ಅವರು, ನಾನು ರಾಜೀವ್ ಗೌಡ ಅವರ ಪರವಾಗಿ ಬ್ಯಾಟ್ ಬೀಸಿಲ್ಲ, ಆದರೆ ಅವರ ನಡೆ ಖಂಡಿತವಾಗಿಯೂ ತಪ್ಪಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜೀವ್ ಗೌಡ ಅವರ ಹಿಂದಿನ ಸಮಾಜಮುಖಿ ಕೆಲಸಗಳನ್ನ ಮುನಿಯಪ್ಪ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ಅವರ ವಿರುದ್ಧ ಯಾವುದೇ ದೂರುಗಳು ದಾಖಲಾಗಿರಲಿಲ್ಲ, ಆದರೆ ಈ ಘಟನೆ ಅನಿರೀಕ್ಷಿತವಾಗಿ ಸಂಭವಿಸಿದೆ ಎಂದು ಹೇಳಿದ್ದಾರೆ. ಅಧಿಕಾರಿಗಳ ಮೇಲೆ, ಅದರಲ್ಲೂ ಮಹಿಳೆಯರ ಮೇಲೆ ಮಾತನಾಡುವಾಗ ರಾಜಕೀಯದಲ್ಲಿರುವವರು ತಾಳ್ಮೆಯಿಂದ ವರ್ತಿಸಬೇಕು. ಪಕ್ಷವು ಈಗಾಗಲೇ ರಾಜೀವ್ ಗೌಡ ಅವರಿಗೆ ನೋಟಿಸ್ ನೀಡಿದ್ದು, ಅವರು ಉತ್ತರ ನೀಡದ ನಂತರ ಪಕ್ಷ ತೀರ್ಮಾನ ಕೈಗೊಳ್ಳಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಪಕ್ಷದ ನಿರ್ಧಾರವನ್ನ ಎದುರು ನೋಡುತ್ತಿರುವುದಾಗಿ ಹೇಳಿದ್ರು. ಇದೇ ವೇಳೆ ರಾಜ್ಯ ರಾಜಕೀಯ ವಲಯದಲ್ಲಿ ಮುಖ್ಯಮಂತ್ರಿ ಸ್ಥಾನದ ಬದಲಾವಣೆ ಕುರಿತು ನಡೆಯುತ್ತಿರುವ ಚರ್ಚೆಗಳ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಮುನಿಯಪ್ಪ, ಈ ವಿಚಾರವು ಹೈಕಮಾಂಡ್ನ ನಿರ್ಧಾರಕ್ಕೆ ಬಿಟ್ಟಿದ್ದು, ಯಾರೂ ಇದರಲ್ಲಿ ಮೂಗು ತೂರಿಸುವ ಅಗತ್ಯವಿಲ್ಲ ಎಂದಿದ್ದಾರೆ. ರಾಹುಲ್ ಗಾಂಧಿ ಅವರು ಇಬ್ಬರು ನಾಯಕರೊಂದಿಗೆ ಈ ವಿಷಯದ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಹೈಕಮಾಂಡ್ನ ನಿರ್ಧಾರಕ್ಕಾಗಿ ಎಲ್ಲರೂ ಕಾಯಬೇಕಾಗಿದೆ ಎಂದು ತಿಳಿಸಿದ್ದಾರೆ. ನಾವೆಲ್ಲ ಪರವಾಗಿ ಏನು ಬ್ಯಾಟ್ ಬೀಸಿಲ್ಲ, ಮಾಡಿದ ತಪ್ಪು ಅಂತ ಹೇಳಿದ್ದೀನಿ. ಬಟ್ 10 ವರ್ಷದಲ್ಲಿ ಅವ್ನು ಒಳ್ಳೆ ಕೆಲಸ ಮಾಡಿದ. ಕುಡಿಯೋ ನೀರಿಗೆ ಮಾಡಿದ, ಹಾಸ್ಪಿಟ್ಲಿಗೆ ಆಂಬುಲೆನ್ಸ್ಗಳು ಕೊಟ್ಟ, ಮದುವೆ ಮುಂಚಿಗೆ ಕೊಟ್ಟ, ದೇವಸ್ಥಾನಕ್ಕೆ ದುಡ್ಡು ಕೊಟ್ಟ, ಎಲ್ಲ ಮಾಡಿದ. 10 ವರ್ಷದಲ್ಲಿ ಒಂದೇ ಒಂದು ಕಂಪ್ಲೇಂಟ್ ಇಲ್ಲ. ಇದು ಅಕಸ್ಮಾತ್ ಹಿಂಗಾಗಿದ್ದು ತಪ್ಪಾಗಿದೆ. ನಿಮ್ಮ ಪಕ್ಷದ ಮುಖಂಡ ಅದು ಯಾರೇ ಆಗಲಿ ಅದು ತಪ್ಪಾಗಿದೆ. ಅದರಲ್ಲಿ ಒಬ್ಬ ಅಧಿಕಾರಿ ಮಾತಾಡೋದು, ಹೆಣ್ಮಗಳು ಬೇರೆ ಮಾತಾಡಬಾರ್ದು, ಯಾರನ್ನೂ ಮಾತಾಡಬಾರ್ದು. ರಾಜಕೀಯ ಜೀವನದಲ್ಲಿರೋನು ಬಹಳ ತಾಳ್ಮೆ ಇರಬೇಕು. 10 ವರ್ಷದಲ್ಲಿ ಯಾವತ್ತೂ ಇಲ್ಲ, ಇದು ಅಕಸ್ಮಾತ್ ಆಗಿದೆ, ಎಮೋಷ್ನಲ್ಲಿ ಆಗಬಾರ್ದು, ಅದನ್ನು ಸರಿಯಿಲ್ಲ ಅಂತ ಹೇಳಿದ್ದೀನಿ. ಸರ್, ಪಕ್ಷದ ವಿಚಾರವಾಗಿ ಏನಾದರೂ ಕ್ರಮ ಆಗುತ್ತೆ ಸರ್ ಪಕ್ಷದಿಂದ? ನೋಟಿಸ್ ಕೊಟ್ಟವ್ರು ನೋಟಿಸ್ ಉತ್ತರ ಕೊಡ್ಲಿ, ಆಮೇಲೆ ಪಕ್ಷ ತೀರ್ಮಾನ ತಗೊಳ್ಳಿ. ಏನ್ ಹೇಳ್ತೀರಾ? ಪರವಾಗಿ ಏನು ಬ್ಯಾಟ್ ಬೀಸಿಲ್ಲ, ಮಾಡಿದ ತಪ್ಪು ಅಂತ ಹೇಳಿದ್ದೀನಿ. ಬಟ್